ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ಏನಾಯ್ತು ಭಾರತಿ, ಕಾಲೇಜಿಗೆ ಹೋದ ಹುಡುಗಿ ಈ ಸಮಯದಲ್ಲಿ ಒಬ್ಳೆ ಬರ್ತಾ ಇದೀಯಾ ಅಂತ ಕೇಳ್ದ. ಅದ್ ಬಂದು ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಕಾಲೇಜಿಂದ ಬಂದ್ಬಿಟ್ಟೆ ಅಂತ ಹಿಂಜರಿಕೆಯಿಂದ ಹೇಳಿದ್ಲು ಭಾರತಿ. ಏನಾಯ್ತು ಅಂತ ಕೇಳ್ದ ಮತ್ತೆ. ಇಲ್ಲ ಅದು ಏನೂ ಇಲ್ಲ ಅಂತ ಮರೆಮಾಚ್ತಲೇ ಇದ್ಲು ಭಾರತಿ. ಅವಳನ್ನ ನೋಡ್ದ. ಅವಳ ಮುಖ ಬಾಡಿತ್ತು. ಸರಿ, ನೀನು ಒಬ್ಳೆ ಹೋಗ್ಬೇಡ, 2 ಕಿಲೋಮೀಟರ್ ಹೀಗೆ ನಡ್ಕೊಂಡು ಹೋದ್ರೆ ಏನ್ ಮಾಡೋದು, ಬಾ ಬೈಕ್ ಹತ್ತು, ನಿನ್ನನ್ನ ನಿಮ್ಮ ಮನೆಯಲ್ಲೇ ಬಿಟ್ಟು ನಾ ಹೋಗ್ತೀನಿ ಅಂತ ಹೇಳ್ದ. ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಹೀಗೇನೆ ಹೋಗ್ತೀನಿ ಅಂತ ಹೇಳುವಾಗ್ಲೇ ಅವಳ ಕಣ್ಣಿನಲ್ಲಿ ನೀರ್ ಬಂತು. ಇಲ್ಲಿ ನೋಡು ಭಾರತಿ, ನಿನ್ಗೆ ಏನೋ ಸಮಸ್ಯೆ ಇದ್ದ ಹಾಗೆ ಇದೆ, ಏನೇ ಇದ್ರೂ ಪರವಾಗಿಲ್ಲ, ನನ್ನ ಹತ್ರ ನೀನ್ ಹೇಳು ಅಂದ. ಇಲ್ಲಿ ಏನೂ ಇಲ್ಲ ಅಂತ ನಿಂತು ಮಾತಾಡೋದು ಬೇಡ, ಯಾರಾದ್ರೂ ನೋಡಿದ್ರೆ ನಮ್ಮನ್ನ ತಪ್ಪಾಗಿ ತಿಳ್ಕೊತಾರೆ ಅಂತ ಭಾರತಿ ಹೇಳಿದ್ಲು. ಸರಿ ಬೈಕ್ ಹತ್ತು, ನಾನು ಚೇಂಬರ್ಗೆ ಹೋಗ್ತೀನಿ, ಅಲ್ಲಿ ಹೋಗಿ ಮಾತನಾಡೋಣ ಅಂತ ಈಗ ಭಾರತಿಯನ್ನ ಬೈಕ್ನಲ್ಲಿ ಹತ್ತಿದ್ಲು. ಚೇಂಬರ್ಗೆ ಹೋದ ಪ್ರಕಾಶ ಅಲ್ಲಿ ಆಫೀಸ್ ರೂಮ್ನಲ್ಲಿ ಅವಳನ್ನ ಕೂರಿಸ್ಬಿಟ್ಟು, ಒಂದು 10 ನಿಮಿಷ ವೆಯ್ಟ್ ಮಾಡು, ನಾನು ಲೋಡ್ ಏರಿಸಿದಿರಾ ಅಂತ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂದ. ಸರಿ ಆಯ್ತು ಅಂತ ತಲೆಯಾಡ್ಸಿದ್ಲು ಭಾರತಿ. ಆನಂತರ ಪ್ರಕಾಶ್ ಹೊರಗೆ ಹೋದ. ಭಾರತಿ ಒಂದು ರೀತಿಯ ದುಃಖದಲ್ಲಿ ಕುಳಿತಿದ್ಲು. ಅವಳ ಬ್ಯಾಗ್ನಲ್ಲಿ ಒಂದು ವಿಷದ ಬಾಟಲ್ ಇತ್ತು. ಅದನ್ನ ತೆಗೆದವಳು ಇದಕ್ಕಿಂತ ಮೇಲೆ ನಾನು ಬದುಕಿರ್ಬಾರ್ದು, ತೋಟಕ್ಕೆ ಹೋಗಿ ಸತ್ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲೇ ಪ್ರಕಾಶ್ ಬಂದು ನೋಡ್ಬಿಟ್ರು. ಇಲ್ಲಿಂದ ಹೇಗಾದ್ರೂ ನಿಭಾಯಿಸಿ ಹೋಗ್ಬಿಡೋಣ, ತೋಟಕ್ಕೆ ಹೋದ್ಮೇಲೆ ಇದನ್ನ ಕುಡ್ದು ಸತ್ ಹೋಗ್ಬಿಡೋಣ ಅಂತ ಯೋಚಿಸ್ತಿರುವಾಗ್ಲೇ ಒಳಗೆ ಬಂದ ಪ್ರಕಾಶ್. ಅವಳ ಕೈಯಲ್ಲಿದ್ದಂತಹ ವಿಷದ ಬಾಟಲಿಯನ್ನು ನೋಡಿದವನಿಗೆ ಆಘಾತನೇ ಆಯ್ತು. ಸ್ವಲ್ಪವೂ ತಡ ಮಾಡದೆ ತಕ್ಷಣ ಬಂದು ಅವಳ ಕೈಯಲ್ಲಿದ್ದ ವಿಷದ ಬಾಟ್ಲಿಯನ್ನ ಕಿತ್ಕೊಂಡು, ಏನ್ ಭಾರತಿ, ಈ ವಿಷದ ಬಾಟ್ಲಿ ಹಿಡಿದು ಯಾಕೆ ಹುಚ್ಚಿ ಹಾಗೆ ಏನ್ ಮಾಡ್ತಿದೀಯಾ? ಏನಾದ್ರೂ ಸಮಸ್ಯೆ ಇದ್ರೆ ಮನ್ಸಿನಲ್ಲೇ ಇಟ್ಕೋಬೇಡ, ಬಹಿರಂಗವಾಗಿ ಹೇಳ್ಬಿಡು ಭಾರತಿ, ನಿಂಗೆ ಅದೇ ಒಳ್ಳೇದು ಅಂದ ಪ್ರಕಾಶ್. ಸಮಸ್ಯೆನೇ, ಆದ್ರೆ ಹೇಗೆ ಹೇಳೋದು, ಯಾರ ಹತ್ರ ಹೇಳೋದು ಅಂತ ನಂಗೆ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಹೇಳಿದ್ರೆ ನನ್ನನ್ನ ಕೊಂದ್ಬಿಡ್ತಾರೆ ಅಂದ್ಲು. ಏನ್ ಹೇಳ್ತಿದೀಯಾ, ಏನೇ ಆದ್ರೂ ಓಪನ್ ಆಗಿ ಮಾತನಾಡು, ಮನೆಯಲ್ಲಿ ಹೇಳೋಕೆ ಭಯವಾಗಿದ್ರೆ ನನ್ನ ಹತ್ರ ಹೇಳು, ನಿನ್ಗೆ ಏನೇ ಸಮಸ್ಯೆ ಇದ್ರು ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಪ್ರಕಾಶ್ ಹೇಳ್ದ. ಅದ್ ಬಂದು ಅದು ಅಂತ ಹಿಂಜರಿದ್ಲು ಹೇಳೋದಕ್ಕೆ. ಇಲ್ಲಿ ನೋಡ್ ಭಾರತಿ, ಈಗ ಹೇಳ್ತೀಯಾ ಇಲ್ವಾ ಅಂತ ಸ್ವಲ್ಪ ದನಿಯನ್ನ ಏರಿಸಿ ಅವನು ಮಾತನಾಡಲು ಅವನ ದನಿಗೆ ನಡಗಿದವಳು, ದೀಪಕ್ನ ಫ್ರೆಂಡ್ ಇವತ್ತು ಕಾಲೇಜ್ಗೆ ಬಂದು ನನ್ನನ್ನ ನೋಡ್ದ ಅಂತ ಹೇಳಿದ್ಲು. ಏನು, ಅವನ್ಯಾಕೆ ನಿನ್ನನ್ನ ನೋಡ್ದ ಅಂತ ಕೇಳ್ದ ಪ್ರಕಾಶ್. ಅದು ಅವನು ಹೇಳಿದನ್ನ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಆದ್ರೆ ಇದಕ್ಕಿಂತ ಮೇಲೆ ನಾ ಬದುಕಿರ್ಲೇಬಾರ್ದು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಲೇ ಅಳ್ತಾ ಅವಳತ್ತ ನೋಡಿದವನಿಗೆ ಆತಂಕ ಆಯ್ತು. ಅವನ ಅರಿವೇ ಇಲ್ಲದೆ ಅವಳ ಕೆನ್ನೆಗಳನ್ನ ತನ್ನ ಕೈಗಳಿಂದ ಹಿಡಿದವನು, ಇಲ್ಲಿ ನೋಡು, ದೊಡ್ಡ ದೊಡ್ಡ ಮಾತನ್ನೆಲ್ಲ ಆಡ್ಬೇಡ ಭಾರತಿ, ಯಾವುದೇ ಸಮಸ್ಯೆಗೂ ಆತ್ಮಹತ್ಯೆ ಪರಿಹಾರ ಅಲ್ಲ. ಏನಾಯ್ತು ಅದನ್ನ ಮಾತ್ರ ಈಗ ನೀ ಹೇಳು, ಏನೇ ಆದ್ರೂ ನಾನ್ ನೋಡ್ಕೋತೀನಿ ಅಂತ ಹೇಳ್ದ. ಈಗ ಭಾರತಿ ಹೇಳಲು ಪ್ರಾರಂಭಿಸಿದ್ಲು. ಅಳ್ತಲೇ ಇದ್ರೆ ಏನು ಅರ್ಥ ಭಾರತಿ, ಏನೇ ಇದ್ರು ಬಾಯ್ ಬಿಟ್ಟು ಹೇಳಿದ್ರೇನೆ ಅಲ್ವಾ ತಿಳಿಯೋದು, ಅದು ಇದು ಅಂತ ಹೇಳಿದ್ರೆ ನಂಗೆ ಏನ್ ಅರ್ಥ ಆಗುತ್ತೆ, ನೀನು ಯಾವುದೋ ಸಮಸ್ಯೆಯಲ್ಲಿದೀಯ ಅಂತ ಗೊತ್ತಾಗ್ತಿದೆ ನಂಗೆ. ಈ ವಿಷದ ಬಾಟಲ್ ಕೈಯಲ್ಲಿ ಇಟ್ಕೊಂಡಿದೀಯಾ, ಏನು ಸೂಸೈಡ್ ಮಾಡ್ಕೊಳ್ಳುವಷ್ಟರ ಮಟ್ಟಿಗೆ ನಿನ್ಗೆ ಹುಚ್ಚು ಹಿಡ್ದಿದೀಯಾ ಅಂತ ಕೋಪದಿಂದ ಮತ್ತೆ ಪ್ರಕಾಶ್ ಕೇಳಿ ಬೈದ. ನಾನು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಆರಂಭದಲ್ಲಿ ಯೋಚಿಸ್ದೆ ನಾನ್ ಮಾಡಿದ ತಪ್ಪು, ಆದ್ರೆ ಈಗ ನನ್ನ ಜೀವನದ ಮೇಲೆ ಪರಿಣಾಮ ಬೀರ್ತಿದೆ, ಇನ್ ಮುಂದೆ ನನ್ನಿಂದ ನೆಮ್ಮದಿಯಾಗಿ ಬದುಕಲು ಸಾಧ್ಯ ಇಲ್ಲ, ನನ್ನಿಂದ ನನ್ನ ಕುಟುಂಬ ಪೂರ್ತಿಯಾಗಿ ಅವಮಾನಗೊಳಗಾಗುತ್ತೆ, ಇದಕ್ಕಿಂತ ಸಾಯೋದೇ ಸರಿ ಅನ್ನಿಸ್ತು. ಅದಕ್ಕಾಗಿ ತೋಟದಿಂದ ಯಾರಿಗೂ ಗೊತ್ತಾಗದ ಹಾಗೆ ವಿಷದ ಬಾಟ್ಲಿನ ತಗೊಂಡ್ ಬಂದು ನನ್ನ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದೆ. ಮನೆಗೆ ಹೋಗಿ ಎಲ್ಲರನ್ನ ಕೊನೆಯದಾಗಿ ನೋಡಿ ಆಮೇಲೆ ರಾತ್ರಿ ಸತ್ ಹೋಗ್ಬಿಡೋಣ ಅಂತ ಅನ್ಕೊಂಡೆ ಅಂತ ಮರುಕ್ಷಣವೇ ಅವಳ ಕೆನ್ನೆ ಮೇಲೆ ಪ್ರಕಾಶ್ನ ಕೈ ಬೆರಳುಗಳು ಅಚ್ಚ ಮೂಡಿತು. ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅವನನ್ನ ನೋಡಿದ ಭಾರತೀಯ ಕಣ್ಗಳಲ್ಲಿ ಕಣ್ಣೀರು ಕೊಳ್ದಂತೆ ತುಂಬಿಕೊಂತು. ಏನ್ ಮಾತು ಅಂತ ಆಡ್ತಿದೀಯ ಭಾರತಿ, ನಿನ್ ಪ್ರಾಣವನ್ನ ತೆಗೆದುಕೊಳ್ಳುವ ಹಕ್ಕನ್ನ ನಿನ್ಗೆ ಯಾರು ಕೊಟ್ರು? ಇಲ್ಲಿ ನೋಡು, ಪ್ರಾಣ ಬೆಲೆ ಕಟ್ಟಲಾಗದ್ದು, ಪ್ರಾಣಕ್ಕೆ ಸಮನಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಭಾರತಿ.
ಏನೂ ಇಲ್ಲದ ಕ್ಷುಲ್ಲಕ ಸಮಸ್ಯೆಗಾಗಿ ನೀನ್ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಹುಚ್ಚಾಗಿ ಯೋಚಿಸ್ತಾ ಇದೀಯ. ಏನು ಆ ದೀಪಕ್ ನೀನು ಲವ್ ಮಾಡ್ದೆ, ಅವನು ಕೆಟ್ಟವನು ಅಂತ ಗೊತ್ತಾಯ್ತು. ಆಮೇಲೆ ಸೂರ್ಯ ಅವನನ್ನ ಅರೆಸ್ಟ್ ಮಾಡ್ದ. ಈಗ ನಿನ್ಗೆ ಏನ್ ಸಮಸ್ಯೆ? ಅವನ ಫ್ರೆಂಡ್ ಯಾಕಾಗಿ ನಿನ್ನನ್ನ ಬಂದ್ ನೋಡ್ದ? ಸ್ಪಷ್ಟವಾಗಿ ಹೇಳು ಈಗ. ನನ್ ತಾಳ್ಮೆಯನ್ನ ತುಂಬಾ ಪರೀಕ್ಷಿಸ್ಬೇಡ ಭಾರತಿ. ನನ್ಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಂತ ಹೇಳಿದ್ರು ಅವಳು ಸುಮ್ಮನೆ ಇದ್ಲು. ಸರಿ, ನಾನು ಯಾರೋ ನನ್ನ ಹತ್ರ ಹೇಳಲು ನಿಂಗೆ ಕಷ್ಟವಾಗಬಹುದು. ನಾನ್ ಬೇಕಂದ್ರೆ ನಿನ್ ಚಿಕ್ಕಪ್ಪನವರಿಗೆ ಫೋನ್ ಮಾಡಿ ಬರಲು ಹೇಳಲಾ ಅಂತ ಕೇಳ್ದ. ಅಯ್ಯೋ ಬೇಡ, ಸಾಮ್ರಾಟ್ ಚಿಕ್ಕಪ್ಪನಿಗೆ ಗೊತ್ತಾದ್ರೆ ಖಂಡಿತ ಅವನನ್ನ ಉಸಿರೊಂದಿಗೆ ಇರೋದಕ್ಕೆ ಬಿಡೋದೇ ಇಲ್ಲ. ಇನ್ನು ಮಾದೇಶ್ ಚಿಕ್ಕಪ್ಪನಿಗೆ ಗೊತ್ತಾದ್ರೆ ಅಷ್ಟೇ, ಅವನನ್ನ ಕೊಂದೇ ಹಾಕ್ತಾರೆ. ಇಬ್ರು ಈಗ ತಾನೇ ತಮ್ಮ ಜೀವನವನ್ನ ನನ್ನ ಚಿಕ್ಕಮ್ಮಂದಿರ ಜೊತೆ ಚೆನ್ನಾಗಿ ಸೇರಿ ಬದುಕಲು ಶುರು ಮಾಡಿದ್ದಾರೆ. ನನ್ನಿಂದ ಅವರಿಗೆ ಯಾವುದೇ ಸಮಸ್ಯೆ ಬರೋದು ಬೇಡ. ಈಗಾಗ್ಲೇ ನಾನು ಮಾಡಿದ ದೊಡ್ಡ ತಪ್ಪು ಈಗ ನನ್ನನ್ನ ನೆಮ್ಮದಿಯಾಗಿ ಬದುಕಲು ಬಿಡ್ತಾ ಇಲ್ಲ ಅಂತ ಆಗಲೂ ಸ್ಪಷ್ಟವಾಗಿ ಹೇಳ್ದೆ. ಅವಳು ಅಳ್ತಲೆ ಮಾತನಾಡಲು ಅವನಿಗೆ ವಿಪರೀತ ಕೋಪ ಬಂತು. ಅಂಥದ್ದೇನ್ ತಪ್ಪು ಹೇಳು ಭಾರತಿ, ನೀನು ಏನ್ ತಪ್ಪು ಮಾಡಿದೀಯಾ? ನೀವು ದೂರದಲ್ಲಿದೀಯಾ ಅಂತ ಕೋಪದಿಂದ ಕೇಳ್ದ. ಅದನ್ನ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ನನ್ಗೆ ತುಂಬಾ ಮುಜುಗರವಾಗ್ತಾ ಇದೆ ಅಂತ ಅಳ್ತಲೆ ಅವಳು ಹೇಳಿದ್ಲು. ಇಲ್ ಕೇಳು, ಅಂದು ದೀಪಕ್ ಮತ್ತು ಪ್ರಕಾಶ್ ಇಬ್ಬರಿಗೂ ಹೊಡೆದಾಗ ದೀಪಕ್ ನಿನ್ನನ್ನ ರೇಪ್ ಮಾಡಿರೋದಾಗಿ ಅದರ ವಿಡಿಯೋ ತೆಗೆದು ಇಟ್ಟಿರೋದಾಗಿ ಮಾದೇಶನ್ಗೆ ಹೇಳ್ದ. ಅದನ್ನ ಕೇಳಿ ಮಾದೇಶ್ ತುಂಬಾನೇ ಅಪ್ಸೆಟ್ ಆಗಿದ್ದ. ಆಮೇಲೆ ಸಾಮ್ರಾಟ್ ರಾಶಿಕಾ ಇಬ್ಬರನ್ನ ಕರೆಸಿ ಮಾತನಾಡಿದ್ಮೇಲೆ ಆಗ ನನಗೆ ಒಂದು ವಿಚಾರ ಸ್ಪಷ್ಟವಾಗಿ ಅರ್ಥ ಆಯ್ತು. ಆ ರೀತಿ ನಿನ್ಗೆ ನಡೆದಿದ್ರೆ ಅದು ನಿಂಗೆ ಗೊತ್ತಾಗದೆ ಇರ್ತಿರ್ಲಿಲ್ಲ ಅಂತ. ನೀನು ಖಂಡಿತ ನಿಮ್ಮ ಅಮ್ಮನಿಗೆ ಹೇಳಿರ್ತಿದ್ದೆ ಅಂತ. ಇಲ್ವೇ ಈಗ ಮೂರ್ಖತನದಿಂದ ನಿರ್ಧಾರ ತೆಗೆದುಕೊಳ್ತಿರುವ ಹಾಗೆ ಆಗ್ಲೂ ಏನಾದ್ರೂ ಮಾಡ್ತಾ ಇದ್ದಿದ್ದೆ ಏನೋ? ಯಾವುದೂ ಇಲ್ಲ. ನೀನು ಯಾವಾಗ್ಲೂ ಹಾಗೆ ಕಾಲೇಜ್ಗೆ ಹೋಗಿ ಬರ್ತಿದೀಯ. ಹಾಗಿರುವಾಗ ಅವನು ನಿನ್ನನ್ನ ಟಚ್ ಮಾಡಿರುವ ಸಾಧ್ಯತೆನೇ ಇಲ್ಲ. ನಿನ್ನನ್ನ ತುಂಬಾ ಧೈರ್ಯಶಾಲಿ ಹುಡುಗಿ ಅಂತ ಅನ್ಕೊಂಡಿದ್ದೆ ಭಾರತಿ. ಆದ್ರೆ ಇಷ್ಟು ಹೇಡಿ ಆಗಿದೀಯಾ? ಹೇಳು, ಈಗ ಹೊಸದಾಗಿ ನಿಂಗೆ ಏನ್ ಸಮಸ್ಯೆ ಅಂತ ಕೇಳ್ದ ಪ್ರಕಾಶ್. ನೀವ್ ಹೇಳೋದೇನೋ ಸರಿ, ಆದ್ರೆ ನನ್ಗೆ ಈ ರೀತಿ ಏನೂ ಆಗಿಲ್ಲ. ಯಾಕಂದ್ರೆ ಅವನ ಜೊತೆ ನಾನು ಒಂಟಿಯಾಗಿ ಎಲ್ಗೂ ಕೂಡ ಹೋಗಿಲ್ಲ. ಬಹಳ ಸಲ ಅವನು ಹೊರಗೆ ಕರೆದ, ನಾನು ಬರೋದಿಲ್ಲ ಅಂತಾನೆ ಹೇಳ್ಬಿಟ್ಟೆ. ಆದ್ರೆ ಸ್ವಲ್ಪ ದಿನಗಳ ಹಿಂದೆ ನಾವು ಕಾಲೇಜಿನಿಂದ ಟೂರ್ ಹೋಗಿದ್ವು. ಆಗ ಅವನು ಕೂಡ ಅಲ್ಲಿ ಬಂದಿದ್ದ. ಆಗ ಯಾರಿಗೂ ಗೊತ್ತಾಗದಂತೆ ದೀಪಕ್ ಜೊತೆ ನಾನು ಫೋಟೋ ತೆಗೆಸ್ಕೊಂಡಿದ್ದೆ. ಆಗ ಅದು ಖುಷಿಯಾಗಿತ್ತು. ಆದ್ರೆ ಈಗ ಅದೇ ಫೋಟೋ ಇಟ್ಕೊಂಡು ಈಗ ಮಾರ್ಫಿಂಗ್ ಮಾಡಿ ಅವ್ರ ಜೊತೆ ಬೆಡ್ ಮೇಲೆ ಒಟ್ಟಿಗೆ ಇರೋ ತರ, ಅಯ್ಯೋ ನಾ ಹೇಗ್ ಹೇಳಿ, ನಂಗೆ ಹೇಳಲು ಆಗ್ತಿಲ್ಲ, ಅಸಹ್ಯವಾಗಿ ಎಡಿಟ್ ಮಾಡಿದ್ದಾರೆ. ಅದನ್ನ ನೋಡಿದ ತಕ್ಷಣ ನನ್ನ ಪ್ರಾಣವೇ ಹೋದಂತೆ ಆಯ್ತು. ಯಾರಾದ್ರೂ ನೋಡಿದ್ರೆ ಅದು ನಾನಲ್ಲ ಅಂತ ಹೇಳಿದ್ರು ಕೂಡ ನಂಬೋದಿಲ್ಲ. ಅವರು ನನ್ನನ್ನ ಕೆಟ್ಟಾಗಿ ಹಣೆಪಟ್ಟಿ ಕಟ್ತಾರೆ. ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ ಅಂತ ಹೇಳ್ತಿದ್ದಾನೆ. ದೀಪಕ್ ಇನ್ನು ಒಂದು ವಾರದಲ್ಲಿ ಬೇಲ್ ಮೇಲೆ ಬರ್ತಾನಂತೆ. ಅವನು ಬಂದ ಕೂಡ್ಲೆ ಯಾರಿಗೂ ಗೊತ್ತಾಗದಂತೆ ನಾನು ಅವನನ್ನ ಮದುವೆ ಆಗ್ಬೇಕಂತೆ. ನಾನು ಅವನನ್ನ ಮದುವೆ ಆದ್ರೆ ಮಾತ್ರ ಆ ಕೇಸ್ನಿಂದ ಅವನು ಹೊರಬರಲು ಸಾಧ್ಯನಂತೆ. ಇದು ಯಾವುದು ನಡೀದೇ ಇದ್ರೆ ಅವನು ನಾನು ಕೇಸ್ನ ಕ್ಲೋಸ್ ಆಗಿರುವಂತೆ ಅವರು ಕ್ರಿಯೇಟ್ ಮಾಡಿರುವ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಿಬ್ಬರ ಫೋಟೋಗಳನ್ನ ಅಪ್ಲೋಡ್ ಮಾಡ್ಬಿಡ್ತಾನಂತೆ ಅಂತ ಹೇಳ್ತಿದ್ದಾನೆ. ನನ್ನಿಂದ ಹೇಗ್ ಬದುಕಿರಲು ಸಾಧ್ಯ? ಇದನ್ನೆಲ್ಲ ಕೇಳಿಸ್ಕೊಂಡು ನಾನು ಬದುಕಿದ್ರೆ ತಾನೇ ಇದೆಲ್ಲ ನಡೆಯೋದು ಅಂತ ಅವಳು ತಲೆಗೆ ಹೊಡ್ಕೊಂಡು ಅಳಲು ಆರಂಭಿಸಿದ್ಲು. ಆಗ ಅವಳ ಕೈಯನ್ನ ಹಿಡಿದು ಅವನು ನನ್ ಜೊತೆ ಬಾ ಅಂದ. ಏನ್ ಹೇಳ್ತಿದ್ದೀರಾ? ಎಲ್ಗೆ ಅಂತ ಅವಳು ಕೇಳಿದ್ಲು. ನಿನ್ ಮನೆಗೆ ಹೋಗೋಣ ಬಾ, ನಿನ್ ಅಪ್ಪ ಅಮ್ಮ ಎಲ್ರಿಗೂ ಸತ್ಯವನ್ನ ಹೇಳೋಣ. ಅವರು ನಿನ್ನನ್ನ ಖಂಡಿತ ಅರ್ಥ ಮಾಡ್ಕೋತಾರೆ. ಆಮೇಲೆ ಅವರಿಂದ ಏನ್ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ದ. ನೀವು ಯಾವುದೋ ಔಷಧದಲ್ಲಿ ಮಾತನಾಡ್ತಿದ್ದೀರಾ. ನಿಮ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಚೆನ್ನಾಗಿ ಗೊತ್ತು ಅಲ್ವಾ? ಗೊತ್ತಿದ್ದು ಕೂಡ ನೀವು ಹೀಗೊಂದು ನಿರ್ಧಾರ ತಗೊಳ್ತಿದ್ದೀರಿ ಅಂದ್ರೆ ಅವರೆಲ್ಲ ಕಣ್ಣಲ್ಲಿ ನೋಡಿದ ತಕ್ಷಣವೇ ಅದು ನಿಜ ಅಂತ ನಂಬಿಡ್ತಾರೆ. ಅದು ನಿಜಾನೋ ಸುಳ್ಳು ಅದೆಲ್ಲ ಸಂಶೋಧನೆ ಮಾಡೋದೇ ಇಲ್ಲ. ನಾನು ಹೋರಾಡಿ ಅದನ್ನ ಪ್ರೂವ್ ಮಾಡೋದ್ರೊಳಗೆ ನನ್ನ ಪ್ರಾಣವೇ ಹೋಗ್ಬಿಟ್ಟಿರುತ್ತೆ. ಕುಟುಂಬದ ಮಾನ ಹೋಯ್ತು. ಇದೆಲ್ಲ ಹರಡಲು ಶುರು ಮಾಡ್ತಾರೆ ಹೊರತು ನಮ್ಮ ಮಗಳು ಹೀಗೊಂದು ತಪ್ಪು ಮಾಡಿದಾಳ ಇಲ್ವಾ ಅಂತ ಯೋಚಿಸೋದೇ ಇಲ್ಲ. ಆ ಪೋಲಿ ನಾಯಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅದು ನಿಜವೋ ಸುಳ್ಳು ಅಂತ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲರೂ ಶೇರ್ ಮಾಡಲು ಶುರು ಮಾಡ್ತಾರೆ. ತಪ್ಪಾಗಿ ಕಾಮೆಂಟ್ ಕೂಡ ಮಾಡ್ತಾರೆ.
ಅದನ್ನ 4 ಜನ ವೇದಿಕೆ ಹಾಕಿ ಮಾತನಾಡ್ತಾರೆ. ಅಯ್ಯೋ! ಈ ಪ್ರಪಂಚ ತುಂಬಾನೇ ಕೆಟ್ಟು. ಒಂದ್ ವಿಚಾರ ಸೋಷಿಯಲ್ ಮೀಡಿಯಾದೊಳಗಡೆ ಬಂದ್ಬಿಟ್ರೆ ಸಾಕು. ಅದು ನಮ್ಮ ನಿಯಂತ್ರಣದಲ್ಲಿ ಇರೋದೇ ಇಲ್ಲ. ಆಳ್ಗೊಂದ್ ರೀತಿ ತಿರ್ಚಿ ಮಾತನಾಡಲು ಶುರು ಮಾಡ್ತಾರೆ. ಆಮೇಲೆ ಇಡೀ ಪ್ರಪಂಚವೇ ನನ್ನನ್ನ ತಪ್ಪಾಗಿ ನೋಡುತ್ತೆ. ನಾನು ಯಾಕಾಗಿ ಬದುಕಿರ್ಬೇಕು? ಅದನ್ನೆಲ್ಲ ನೋಡಿ ಆಮೇಲೆ ಸಾಯೋದಕ್ಕಿಂತ ಈಗ್ಲೇ ಸತ್ತು ಹೋಗ್ಬಹುದು. ಅದೇ ಯಾವ ಸಮಸ್ಯೆಯೂ ಇಲ್ಲದ್ದು ಅಂದ್ಲು. ಈಗ ಅವಳನ್ನ ನೋಡಿ ಪ್ರಕಾಶ್ ಲಘುವಾಗಿ ನಕ್ಕ. ಅರ್ಥವಾಗದೆ ಭಾರತಿ ಅವನನ್ನ ನೋಡಿದ್ಲು. ಯಾಕ್ ಭಾರತಿ ಹಾಗ್ ನೋಡ್ತಿದೀಯಾ ಅಂತ ಅವನು ಹುಬ್ಬೇರಿಸ್ದ. ನಾನು ಎಷ್ಟು ಫೀಲ್ ಮಾಡ್ಕೊಂಡು ಮಾತನಾಡ್ತಿದ್ದೀನಿ, ನೀವೇನು ನಗ್ತಾ ಇದ್ದೀರಿ? ನನ್ನನ್ನ ನೋಡಿದ್ರೆ ನಿಮ್ಗೆ ಹುಚ್ಚಿ ಹಾಗೆ ಕಾಣಿಸ್ತಿದೀನಾ ಅಂತ ಪಾಪದವಳಂತೆ ಅವಳು ಕೇಳಿದಾಗ, ಖಂಡಿತ ನಿನ್ನನ್ನ ನೋಡಿದ್ರೆ ನನಗೆ ಹುಚ್ಚಿ ಹಾಗೇನೆ ಕಾಣಿಸ್ತಿದೆ. ನೀನಿನ್ನು ಲೂಸಾ ಭಾರತಿ? ಹುಡುಗಿಯರು ತುಂಬಾ ಧೈರ್ಯವಾಗಿರ್ಬೇಕು. ನೀನು ಓದಿದ ಹುಡುಗಿ, ಒಂದು ಸಾಮಾನ್ಯ ಅರಿವು ಕೂಡ ಇಲ್ಲದೆ ನೀನು ಹೀಗೆ ಲೂಸಿನ ಹಾಗೆ ಮಾತಾಡ್ತಿದೀಯಲ್ಲ. ಇಲ್ಲಿ ನೋಡು, ಈಗ ಟೆಕ್ನಾಲಜಿ ಎಷ್ಟು ಬೆಳೆದಿದೆ. ಒಬ್ಬ ಹುಡುಗಿಯ ಫೋಟೋ ಮಾತ್ರ ಇಟ್ಕೊಂಡು ಒಬ್ಬ ತಪ್ಪಾಗಿ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ತಾನಾ? ಅದೇ ವಿಡಿಯೋ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೂ ಸಾಕಷ್ಟು ಟೆಕ್ನಾಲಜಿಗಳು ಇದೆ. ನೀನು ಚಿಂತಿಸ್ಬೇಡ ಭಾರತಿ. ಅವನು ಆ ರೀತಿ ಬೆದರಿಸ್ತಿದ್ದಾನೆ ಅಷ್ಟೇ ಅಂತ ಸೈಬರ್ ಕ್ರೈಮ್ನಲ್ಲಿ ರಿಪೋರ್ಟ್ ಮಾಡಬಹುದು. ಅವರು ಖಂಡಿತ ಆಕ್ಷನ್ ತಗೊಳ್ತಾರೆ. ಪ್ರತಿಯೊಬ್ಬ ಹುಡುಗಿಯೂ ಭಯ ಪಡ್ಕೊಂಡು ಹೀಗೆ ಪ್ರಾಣ ಬಿಟ್ರೆ ಮುಂದೆ ಇದೇ ಸಮಸ್ಯೆಯಲ್ಲಿರುವ ಇನ್ನೊಬ್ಬ ಹುಡುಗಿಗೂ ನಮಗೂ ಸಾಯೋದೊಂದೇ ದಾರಿ. ಇದ್ರಿಂದ ತಪ್ಪಿಸ್ಕೊಳ್ಳಲು ಸಾಧ್ಯ ಇಲ್ಲ ಅನ್ಕೊಂಡು ಆ ಹುಡುಗಿಯು ಸಾಯ್ತಾಳೆ. ಅದರ ನಂತರವೂ ಅದೇ ರೀತಿ ನಡೆಯುತ್ತೆ. ಆದ್ರೆ ಹುಡುಗಿಯರನ್ನ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋ ಪೋಲಿ ನಾಯಿಗಳು ಮಾತ್ರ ಸಂತೋಷವಾಗಿ ಬದುಕ್ತಿರ್ತಾರೆ. ಒಬ್ಳಿಲ್ದಿದ್ರೆ ಇನ್ನೊಬ್ಳು ಅಂತ ಹೋಗ್ತಾನೆ ಇರ್ತಾರೆ. ಯಾಕಿಷ್ಟು ವೀಕ್ ಆಗಿದೆಯಾ ಭಾರತಿ? ಮಹಿಳೆಯರು ಎಷ್ಟು ಶಕ್ತಿಶಾಲಿಗಳು ಅಂತ ನಿಂಗೆ ಗೊತ್ತಾ? ಒಂದು ಜೀವವನ್ನ ಈ ಪ್ರಪಂಚಕ್ಕೆ ತರುವ ಶಕ್ತಿ ಮಹಿಳೆಯರಿಗೆ ಮಾತ್ರ ಇದೆ. ಯಾವುದೇ ಗಂಡಸಾದ್ರೂ ಒಂದ್ ಮಗುವನ್ನ ಹೊತ್ತು ಈ ಭೂಮಿಗೆ ತರಲು ಸಾಧ್ಯ ಇಲ್ಲ. ಅಂತಹ ದೈವಿಕ ಗುಣ ಹೊಂದಿರುವ ಮಹಿಳೆಯರು. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಗಂಡಿಗೆ ಹೆಣ್ಣು ಗುಲಾಮಳು ಅಂತ ಕೆಲವರು ಹೇಳೋದನ್ನ ನೀವು ಕೂಡ ನಂಬಿ ಅವನನ್ನ ಎದುರಿಸಿ ಹೋರಾಡಲು ಸಾಧ್ಯನೇ ಇಲ್ಲ ಅಂತ ಪ್ರಾಣ ಬಿಟ್ಬಿಡ್ತೀರಿ. ಕೊನೆಗೆ ನಷ್ಟ ತಾಯಿ ತಂದೆಗೆ ಹಾಗೂ ನಿನಗೇನೆ. ಇಲ್ಲಿ ನೋಡು, ನಿಧಾನವಾಗಿ 10 ನಿಮಿಷ ಯೋಚಿಸು. ನಿನ್ಗೆ ನಂಬಿಕೆ ಇರುವವರು ಯಾರು ಇದಾರೋ ಅವ್ರ ಹತ್ರ ನಿನ್ನ ಸಮಸ್ಯೆಯನ್ನ ಹೇಳು. ಅವರು ನಿನ್ಗೆ ಯಾವ್ದಾದ್ರೂ ಒಂದು ಪರಿಹಾರ ಹೇಳ್ತಾರೆ. ಅದ್ರಂತೆ ಕೇಳು. ನಿನ್ನ ಅಮ್ಮ ಅಪ್ಪನ ಹತ್ರ ಮನ್ಸ್ ಬಿಚ್ಚಿ ಮಾತನಾಡು. ಹೆತ್ತವ್ರಿಗಿಂತ ಉತ್ತಮವಾದ ರಕ್ಷಣೆ ಯಾವುದೂ ಇಲ್ಲ ಭಾರತಿ. ಅಮ್ಮನ ಹತ್ರ ಹೇಳಿದ್ರೆ ಹೊಡಿತಾರೆ, ಬೈತಾರೆ, ಕೋಪಗೊಳ್ತಾರೆ ಅಂತ ಮಾತ್ರ ಯೋಚಿಸ್ಬಾರ್ದು. ನಿನ್ನ ಸಮಸ್ಯೆಯನ್ನ ಮನ್ಸು ಬಿಚ್ಚಿ ಹೇಳಿದ್ರೆ ಅವರು ನಿಧಾನವಾಗಿ ಯೋಚಿಸಿ ನಿಮ್ ಜೀವನವನ್ನ ಹೇಗ್ ಕಾಪಾಡ್ಬೇಕು ಅಂತ ಖಂಡಿತ ನಿರ್ಧಾರ ತಗೊಳ್ತಾರೆ. ಈಗೇನು ಸಮಸ್ಯೆ ಇಲ್ಲ. ಆಲ್ರೆಡಿ ಸಾಮ್ರಾಟ್ ಮನೆಯಲ್ಲಿ ನಿನ್ ಬಗ್ಗೆ ಹೇಳಿದ್ದಾನೆ. ನೀನು ದೀಪಕ್ ಜೊತೆ ಮಾತನಾಡಿ ಬೆರೆಯುವುದಕ್ಕೆ ಅವನೇ ಕಾರಣ ಅಂತ. ಆದ್ರಿಂದ ಈ ಫೋಟೋ ವಿಚಾರವನ್ನ ಕೂಡ ಧಾರಾಳವಾಗಿ ನೀನು ಮನೆಯಲ್ಲಿ ಹೇಳಬಹುದು. ಮೊದ್ಲು ನಿನ್ ಭಯವನ್ನ ಕಿತ್ತೆಸ್ದು ಸ್ವಲ್ಪ ನಿಧಾನವಾಗಿ ಯೋಚಿಸು. ಈ ಪ್ರಪಂಚದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಆತ್ಮಹತ್ಯೆ ಮಾತ್ರ ಪರಿಹಾರ ಅಲ್ಲ. ಹಾಗಂತ ಅನ್ಕೊಳ್ಳೋದು ಮೂರ್ಖತನ. ಒಂದು ಹುಡುಗಿಯ ಆತ್ಮಹತ್ಯೆ ಮುಂದಿನ ಹುಡುಗಿಯನ್ನ ಅದೇ ನಿರ್ಧಾರಕ್ಕೆ ಪ್ರೇರೇಪಿಸುತ್ತೆ. ಅದೇ ತನಗೆ ಆದ ಅನ್ಯಾಯವನ್ನ ಒಂದು ಹುಡುಗಿ ಧೈರ್ಯವಾಗಿ ಹೊರಗಡೆ ತಂದ್ರೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತಾರೆ. ಮುಂದಿನ ಹುಡುಗಿಗೆ ಅಂಥದ್ದೊಂದು ಅನ್ಯಾಯ ಮಾಡಬೇಕು ಅಂತ ಯಾವನೂ ಕೂಡ ಯೋಚಿಸೋದಿಲ್ಲ. ಅದನ್ನು ಮೀರಿ ಏನಾದ್ರೂ ಮಾಡಿದ್ರು ಆ ಹುಡುಗಿ ಎದೆಗುಂದದೆ ಹೋರಾಡ್ತಾಳೆ. ಒಬ್ಬರಿಗೊಬ್ರು ಧೈರ್ಯವನ್ನ ಮಾದರಿಯಾಗಿ ತಗೊಳ್ಬೇಕು ಹೊರತು ಹೀಗೆ ಆತ್ಮಹತ್ಯೆಯನ್ನಲ್ಲ. ಈಗ ನನ್ನ ಜೊತೆ ಬಾ, ನಾವು ಹೋಗಿ ಸಾಮ್ರಾಟನ ನೋಡೋಣ. ಅವ್ರ ಬಳಿ ಈ ಸಮಸ್ಯೆ ಹೇಳಿದ್ರೆ ಮನೆಯಲ್ಲಿ ಮಾತನಾಡಿ ನಿನ್ಗೆ ರಕ್ಷಣೆಗಾಗಿ ವ್ಯವಸ್ಥೆ ಮಾಡ್ತಾನೆ. ಆ ದೀಪಕ್ನ ಫ್ರೆಂಡ್ ಯಾರು? ಆ ಪರದೇಸಿ ನಾಯಿ ಬಗ್ಗೆ ಡೀಟೇಲ್ಸ್ ಹೇಳು. ಅವನ ಫೋನ್ ನಂಬರ್ನ ನಂಗೆ ಕೊಡು. ಅವನನ್ನ ಎತ್ತಿ 4 ಬಾರಿಸಿ ಅವನ ಬಳಿ ಇರುವ ಎಲ್ಲಾ ವಿಡಿಯೋಗಳನ್ನ ಅಳಿಸ್ಬಿಡೋಣ ಅಂತ ಹೇಳ್ದ ಪ್ರಕಾಶ್. ಇಲ್ಲಿ ನೋಡಿ, ನೀವು ಹೇಳೋದೆಲ್ಲ ಸರಿ. ಆದ್ರೆ ಆ ವಿಡಿಯೋವನ್ನ ಅಳಿಸ್ದೆ ನೀವು ಸಾಮ್ರಾಟ್ ಚಿಕ್ಕಪ್ಪನ ಹತ್ರ ಆಗ್ಲಿ ಮನೆಯಲ್ಲಾಗ್ಲಿ ಯಾರ ಬಳಿಯೂ ಹೇಳ್ಬೇಡಿ. ಒಂದ್ ವೇಳೆ ಅವನ ಬಳಿ ಇರುವ ಆ ವಿಡಿಯೋವನ್ನ ಅಳಿಸಲು ಪ್ರಯತ್ನಿಸುವಾಗ ಅವರು ಅದನ್ನ ನೋಡ್ಬಿಟ್ರೆ ಜನ್ಮಕ್ಕೂ ಅವರ ಮುಖವನ್ನ ನಂಗೆ ನೋಡಲು ಸಾಧ್ಯ ಆಗೋದಿಲ್ಲ. ಅದು ಸುಳ್ಳೇ ಆಗಿದ್ದಿರಬಹುದು. ಅದರಲ್ಲಿರೋ ಮುಖ ನಂದೇ ಅಲ್ವಾ? ಅದನ್ನ ನನ್ನಿಂದ ಸಹಿಸ್ಕೊಳ್ಳಲು ಸಾಧ್ಯ ಇಲ್ಲ ಅಂದ್ಲು. ಸರಿ, ಈಗ ನಿನ್ನ ಈ ಒಂದು ಫೀಲಿಂಗ್ಸ್ಗಾಗಿ ನಾನು ಹೇಳ್ತಿದ್ದೀನಿ. ಅವನ ಫೋನ್ ನಂಬರ್ ಕೊಡು.